ಮತ್ತೊಂದು ಕಡೆ ನಟಿ ರಮ್ಯಾರನ್ನ ಬೆಂಬಲಿಸಿ ಪ್ರಥಮ್ ಟ್ವೀಟ್ ಮಾಡಿದ್ದಾರೆ. ಎಲ್ಲ ಕಲಾವಿದರು ರಮ್ಯಾ ಅವರ ಆತ್ಮಗೌರವದ ಪರ ನಿಲ್ಲೋಣ, ಇಲ್ಲದೆ ಹೋದ್ರೆ ನಮಗೆ ಕಲಾವಿದರಾಗೋಕೆ ನಾಚಿಕೆ ಆಗಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ, ಜಾಣ ಕಿವುಡು ಕಲಾವಿದರಿಗೆ ದೇವರು ಆಯಸ್ಸು ಕೊಡ್ಲಿ, ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ನಟ ಪ್ರಥಮ್ ಪೋಸ್ಟ್ ಮಾಡಿದ್ದಾರೆ. ಜಾಣ ಕಿವುಡು ಕಲಾವಿದರಿಗೆ ಅಂತ ಅಂದ್ರೆ ಯಾರು ಮಾತಾಡ್ತಾ ಇಲ್ಲ. ಮತ್ತೇನು ಭಯದ ವಾತಾವರಣ ಇದೆಯಾ ಇಂಡಸ್ಟ್ರಿಲಿ? ಹಂಗಿದ್ರೆ ಮಾತಾಡೋಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ಒಳ್ಳೆ ಹುಡುಗ ಪ್ರಥಮ್ ಹಾಗೆ ಪೋಸ್ಟ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗವನ್ನ ಈ ಭಯದ ವಾತಾವರಣದಿಂದ ಮುಕ್ತಿಗೊಳಿಸೋಣ ಅಂದ್ರೆ ಏನು? ಭಯದ ವಾತಾವರಣ ಇದೆಯಾ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಮಾತಾಡ್ಬಿಟ್ರೆ ದರ್ಶನ್ ಫ್ಯಾನ್ಸಿಂದ ಟಾರ್ಗೆಟ್ ಆಗಿಬಿಡ್ತೀವಿ, ನಮ್ಮ ಸಿನಿಮಾಗಳಿಗೋ ನಮ್ಮ ಕೆರಿಯರ್ಗೋ ತೊಂದರೆ ಆಗುತ್ತೆ ಅನ್ನೋ ಭಯಕ್ಕೆ ಕಲಾವಿದರು ಸುಮ್ಮನಿದ್ದಾರಾ? ಈ ಪ್ರಕರಣದಲ್ಲಿ ಏನೇನು ಆಗ್ತಾ ಇದೆ, ಚಿತ್ರರಂಗದ ಸೆಲೆಬ್ರಿಟಿಗಳಿಗೆ ಯಾವ ರೀತಿ ದರ್ಶನ್ರ ಒಂದಷ್ಟು ಫ್ಯಾನ್ಸಿಂದ ತೊಂದರೆ ಆಗ್ತಾ ಇದೆ ಅನ್ನೋದೆಲ್ಲ ಗಮನಕ್ಕಿದ್ರೂ ಕೆಲವು ಕಲಾವಿದರು ಮಾತಾಡೋದಕ್ಕೆ ಹಿಂಜರಿತಾ ಇದ್ದಾರೆ, ಜಾಣ ಕಿವುಡರ ಥರ ಇದ್ದಾರೆ. ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಇದು ಎಲ್ಲಿಗೆ ತಲುಪುತ್ತೆ? ಇದನ್ನು ಪಕ್ಕಕ್ಕಿಟ್ಟು ನಾವು ನಟಿ ರಮ್ಯಾ ಅವರ ಆತ್ಮಗೌರವದ ಪರವಾಗಿ ನಿಲ್ಲೋಣ ಅಂತ ಪ್ರಥಮ್ ಪೋಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.